ಕೇಳಿಸ್ಕೊಳ್ಳಕ್ಕೆ ಬಂದ ನಿನ್ನ ಪ್ರಜೆಗಳನ್ನ ನಿಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೇನೆ. ನೀನೇ ಮಾತನಾಡು, ನನಗೂ ನಮ್ಮೆಲ್ಲ ಅರ್ಥವಾಗುವ ರೀತಿಯಲ್ಲಿ ಮಾತನಾಡು. ಯೇಸು ನಾಮದಲ್ಲಿ ಆಮೆನ್, ಆಮೆನ್. 7 ಗಂಟೆಗೆ ಆಮೆನ್, ಹಲ್ಲೆಲೂಯಾ. ಓಕೆ, ವಾಕ್ಯ ಓದಬೇಕಾದ್ರೆ ಮೈಕಲ್ಲಿ ವಾಕ್ಯ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೇನೆ. ಗಮನಿಸ್ರಿ, ಇಲ್ಲಿ ನೋಡ್ತೇವೆ ನಮ್ಮ ದೇವರು ಏನಾಗಿದ್ದಾನೆ? ಆಶ್ರಯ ಕೊಡುವಾತನು. ಹೇಳ್ರಿ, ಆಶ್ರಯ ಕೊಡುವಾತನು. ಹೇಳ್ರಿ, ಆಶ್ರಯ ಕೊಡುವಾತನು. ಯಾರಿಗೆ ಯಾವ ಸಂದರ್ಭದಲ್ಲಿ ಕೊಟ್ಟನು ಆಶ್ರಯ? ಯಾರು ಯಾವ ಸಂದರ್ಭದಲ್ಲಿ ದೇವರನ್ನ ಯಾವ ರೀತಿ ಕೇಳಿಕೊಂಡ್ರು ಅದು ನಾವು ಗಮನಿಸೋಣ. ಸತ್ಯವೇದದಲ್ಲಿ ಯಾರಿಗೆ ಯಾವ ಟೈಮಲ್ಲಿ ಕೊಟ್ಟ ಅಂತ ನೋಡಿದ್ರೆ, ನಮ್ಮೆಲ್ಲ ಗೊತ್ತಿರೋ ವಾಕ್ಯ ದಾನಿಯೇಲನ ಬರೆದ ಪುಸ್ತಕಕ್ಕೆ ನಾವು ಬಂದ್ರೆ 3ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡ್ತೇವೆ 3 ಜನ ವ್ಯಕ್ತಿಗಳಿಗೆ ದೇವರು ಆಶ್ರಯ ಕೊಟ್ಟನು. ಹಲ್ಲೆಲೂಯಾ. ಈ ಜೊತೆಯಲ್ಲಿ ಹಲ್ಲೆಲೂಯಾ. ದಾನಿಯೇಲನ ಪುಸ್ತಕದಲ್ಲಿ ನೋಡ್ತೇವೆ ಅಲ್ಲಿ 3 ಜನರು ಇದ್ದಾರೆ. ಆ ಬಾಬಿಲೋನ್ ದೇಶದಲ್ಲಿ ನೆಬೂಕದ್ನೆಚ್ಚರ ರಾಜನ ಆಳ್ವಿಕೆಯಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಅಲ್ಲೊಂದು ಕಾನೂನು, ಅಲ್ಲೊಂದು ನೇಮ ಬಂದಿದೆ. ಏನಂದ್ರೆ ಆ ನೆಬೂಕದ್ನೆಚ್ಚರನ ದೇವರನ್ನೆಲ್ಲರೂ ಆರಾಧಿಸಬೇಕು. ಆ ನೆಬೂಕದ್ನೆಚ್ಚರನ ದೇವರನ್ನೆಲ್ಲರೂ ಗೌರವಿಸಬೇಕು. ಆತ ನಿಲ್ಲಿಸಿದ ಪ್ರತಿಮೆಗೆ ಅಡ್ಡ ಬೀಳಬೇಕು. ಆತ ನಿಲ್ಲಿಸಿದ ಒಂದು ಪ್ರತಿಮೆಯನ್ನೇ ಗೌರವಿಸಬೇಕು. ಆ ಕಾನೂನಿದೆ. ಆದರೆ ಸತ್ಯವೇದದಲ್ಲಿ ನೋಡುತ್ತೇವೆ, ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಅನ್ನುವಂಥ ಆ 3 ಜನರು ಮಾತ್ರ ಆ ನೆಬೂಕದ್ನೆಚ್ಚರನ ಮಾತನ್ನ ಕೇಳ್ತಾ ಇಲ್ಲ. ರಾಜನ ಮಾತಿಗೆ ಅವರು ಗೌರವ ಕೊಡ್ತಾ ಇಲ್ಲ. 1 ದಿನ ನೋಡಿದ್ರು, 2 ದಿನ ನೋಡಿದ್ರು, 3 ದಿನ ನೋಡಿದ್ರು, ಗೌರವ ಕೊಡಲಿಲ್ಲ. ಅಲ್ಲಿರುವಂಥ ಸೈನಿಕರು, ಸೇನಾಧಿಪತಿಗಳು ಹೇಳ್ತಾ ಇದ್ದಾರೆ, ನಿನ್ನ ಮಾತನ್ನು ಅವ್ರ 3 ಕೇಳ್ತಾ ಇಲ್ಲ, ನಿನ್ನ ಮಾತನ್ನು ಅವ್ರ 3 ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಅವಾಗ ಅವ್ರನ್ನ ಕರೆಸಿದ್ರು 3 ಜನರನ್ನ. ಆ ರಾಜನು ಕರೆಸಿ ಹೇಳ್ತಾನೆ, ಯಾಕಪ್ಪ ನನ್ನ ಮಾತು ನೀವು ಕೇಳ್ತಾ ಇಲ್ಲ? ಯಾಕೆ ನನ್ನ ಮಾತು ನೀವು ಗೌರವ ಕೊಡ್ತಾ ಇಲ್ಲ? ಆ ರೀತಿ ಕೇಳುವಾಗ ಅವ್ರು ಹೇಳ್ತಾರೆ, ನಾವು ಸರ್ವಶಕ್ತನ ದೇವರನ್ನೇ ಆರಾಧಿಸ್ತೇವೆ. ಆ ದೇವರನ್ನಲ್ಲದೆ ಮೇರೆ ಏನಕ್ಕೂ ನಾವು ಆರಾಧಿಸಕ್ಕೆ ಇಷ್ಟಪಡಂಗಿಲ್ಲ. ಹೌದಾ? ಹಾಗಾದ್ರೆ ನಿಮಗೆ ಒಂದು ಪನಿಷ್ಮೆಂಟ್ ಇದೆ, ಒಂದು ಶಿಕ್ಷೆ ಇದೆ. ಏನ ಶಿಕ್ಷೆ ಅಂದ್ರೆ, ನಿಮ್ಮನ್ನ ಬೆಂಕಿಯಲ್ಲಿ ಹಾಕ್ಬಿಡ್ತೇವೆ, ಸುಟ್ಟು ಹೋಗ್ಬಿಡ್ತಾರೆ. ನೀವೆಲ್ಲರೂ ಎಲ್ಲಿ ಹಾಕ್ತೇವೆ? ನಿಮ್ಮನ್ನ ಬೆಂಕಿಯಲ್ಲಿ ಹಾಕುತ್ತೇವೆ. ನಿನ್ನ ಬೆಂಕಿಯಲ್ಲಾರ ಹಾಕು, ನಮ್ಮ ಕುತ್ತಿಗೆನಾದ್ರೂ ತೆಗಿ. ನಾವು ಮಾತ್ರ ನಮ್ಮ ದೇವರನ್ನೇ ನಾವು ಆರಾಧಿಸ್ತೇವೆ. ನಾವು ನಂಬಿರೋ ದೇವರನ್ನೇ ಪೂಜಿಸ್ತೇವೆ. ಈ ರೀತಿ ಅವರು ತಿರುಗಿ ಉತ್ತರ ಕೊಡುವಾಗ ರಾಜನು ಇನ್ನೂ ಕೋಪೋದ್ರಿಕ ಉಳ್ಳವನಾಗಿ, ಇನ್ನೂ ಕೋಪಕ್ಕೆ ಹೆಚ್ಚಾಗಿ ದಿನಕ್ಕಿಂತಲೂ 7 ಪಟ್ಟು ಬೆಂಕಿಯನ್ನ ಹೆಚ್ಚು ಮಾಡಿದಂತ ಬೈಬಲ್ ವಾಕ್ಯ ಅಂತದೆ. ದಿನಕ್ಕಿಂತಲೂ 7 ಪಟ್ಟು ಬೆಂಕಿ ಹೆಚ್ಚು ಮಾಡಿ ಅವ್ರು ತೆಗೆದುಕೊಂಡು ಹೋಗಿ 3 ಜನರನ್ನ ಬಿಡಿಯಾಗಿ ಆ ಬೆಂಕಿ ಒಳಗೆ ಹಾಕಲಿಲ್ಲ. 3 ಜನರನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಹಾಕಲಿಲ್ಲ. 3 ಜನರನ್ನ ಒಂದೇ ಹಗ್ಗದಿಂದ ಸುತ್ತಿದರು ಅಂತ ಬೈಬಲ್ ವಾಕ್ಯ. ಹಲ್ಲೆಲೂಯಾ. ಇದೀರಾ? 3 ಜನರನ್ನ ಒಂದೇ ಹಗ್ಗದಿಂದ ಸುತ್ತಿ ಎಲ್ಲಿ ಹಾಕಿದ್ರು? ಯಾಂತ ಬೆಂಕಿ ಅದು? ದಿನಕ್ಕಿಂತಲೂ 7 ಪಟ್ಟು ಹೆಚ್ಚಿರೋ ಬೆಂಕಿ. ದಿನ ಹಾಕೋ ಬೆಂಕಿಗಿಂತಲೂ 7 ಪಟ್ಟು ಹೆಚ್ಚು ಆಗ್ತಾ ಇದ್ದಾರೆ ಬೆಂಕಿ. ಅಂತ ಬೆಂಕಿಯಲ್ಲಿ ಹಾಕುವಾಗ ಅವರೆಲ್ಲ ಅಂದುಕೊಂಡ್ರಂತೆ, ಅಲ್ಲಿ ನೋಡ್ತೇವೆ ಬುಕ್ಕನಲ್ಲಿ ಅಧ್ಯಾಯದಲ್ಲಿ, ದಾನಿಯೇಲನ ಬರೆದ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಅಂದ್ಕೊಂಡ್ರಂತೆ ಇವರು ಸುಟ್ಟು ಹೋಗಿದ್ದಾರೆ, ಇವರು ಬೂದಿ ಆಗಿರ್ತಾರೆ, ಇವರಿನ್ನ ಜೀವಂತವಾಗಿಲ್ಲ ಅಂದುಕೊಂಡಿದ್ದಾರೆ. ಹಾಕಿದ ಮರುಕ್ಷಣದಲ್ಲಿಯೇ, ಆ ಬೆಂಕಿ ಒಳಗೆ ಹಾಕಿದ ಮರುಕ್ಷಣದಲ್ಲಿಯೇ 4ನೇ ವ್ಯಕ್ತಿ ಅವರಿಗೆ ಆಶ್ರಯವಾಗಿ ಬಂದನು. 4ನೇ ವ್ಯಕ್ತಿ ಅವರಿಗೆ ಆಶ್ರಯವಾಗಿ ಬಂದು ಅವರಿಗೆ ಕಟ್ಟಲ್ಪಟ್ಟ ಹಗ್ಗ ಸುಟ್ಟು ಹೋಯಿತು. ಅವರ ಬೆಂಕಿ ಆ ಬಟ್ಟೆ ಸುಡಲಿಲ್ಲ, ಅವ್ರ ಕೈ ಸುಡಲಿಲ್ಲ, ಕಾಲು ಸುಡಲಿಲ್ಲ, ಅವರ ಕೂದಲು ಸಹ ಸುಡಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಯಾವ ಟೈಮಲ್ಲಿ ಆಶ್ರಯ ಕೊಟ್ಟನು? ಅವ್ರು ಸುಖವಾಗಿದ್ದ ಕೊಟ್ಟನ? ಎಂತ ಸಂದರ್ಭ ಅದು? ಅವರು ಪ್ರಾಣ ಕಳ್ಕೊಳ್ಳೋ ಸಂದರ್ಭ ಅದು, ಅವರು ಸತ್ತು ಹೋಗೋ ಸಂದರ್ಭ, ಅವರು ಸುಟ್ಟು ಹೋಗುವ ಸಂದರ್ಭ. ಅಂತ ಸಂದರ್ಭದಲ್ಲಿ ಅವರು ನಂಬಿರೋ ದೇವರನ್ನ ಅವರು ಪ್ರಾರ್ಥಿಸಿದರು, ಅವ್ರು ನಂಬಿರೋ ದೇವರನ್ನ ಅವರು ಕೂಗಿದರು, ಅವ್ರು ನಂಬಿರೋ ದೇವರನ್ನ ಅವರು ದೇವರನ್ನ ಕೂಗಿದರು. ಆ ಕೂಗನ್ನ ಆ ದೇವರು ಕೇಳಿಸ್ಕೊಂಡು ಅವರಿಗೆ ಆಶ್ರಯವಾಗಿ ಬಂದು
ಅವ್ರ ಜೊತೆ ನಡೆದಾಡ್ತಾ ಇದ್ದಾನೆ. ಓದ್ತೀರಾ? 3ನೇ ಅಧ್ಯಾಯದಲ್ಲಿ ಓದ್ತೀರಾ? 21ನೇ ವಚನದಿಂದ ನೀವು ನೋಡ್ಕೊಂತ ಬಂದ್ರೆ ಎಲ್ಲ ಸಿಗ್ತದೆ. ಅದರಂತೆ ಶೆಲ್ಲ ಇಜಾರು ಮುಂಡಾಸ ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ ಹಾಗೆಯೇ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಯೊಳಗೆ ಹಾಕಿಬಿಟ್ಟರು. ಹೀಗಾಗಲೂ ರಾಜಾಜ್ಞೆಯು ಖಂಡಿತವಾದುದರಿಂದಲೂ ಆವಿಗೆ ಕಾವು ಅತಿ ತೀಕ್ಷ್ಣವಾಗಿದ್ದರಿಂದಲೂ ಅಗ್ನಿ ಜ್ವಾಲೆಯು ಶದ್ರಕ್, ಮೇಷಕ್, ಅಬೇದ್ನಗೋ ಎಂಬವರನ್ನು ಎತ್ತಿ ಹಾಕಿದವರನ್ನೇ ಸಮರಿಸಿತು. ಶದ್ರಕ್, ಮೇಷಕ್, ಅಬೇದ್ನಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ, ಅರಸೇ, ಹೌದು, ಸತ್ಯ ಎಂದುತ್ತರ ಕೊಟ್ಟರು. ಕೆಳಗಡೆ 25. ಅದಕ್ಕೆ ಅವನು, ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿ ಆಗ್ತಾ ಇಲ್ಲ. ಹಲ್ಲೆಲೂಯಾ, ಜೋರಿಗಳು ಹಲ್ಲೆಲೂಯಾ. ಅವ್ರನ್ನೇನ್ ಮಾಡಿದ್ರಂತೆ? ಅವರಿಗೆ ಯಾವ ಹಾನಿಯೂ ಇಲ್ಲ. ಅವರನ್ನು ಕಟ್ಟಿ ಬೆಂಕಿ ಒಳಗೆ ಹಾಕಿದ್ರು. ಆದರೆ ಕಟ್ಟಿಲ್ಲದವರಾಗಿ 4 ಜನ ತಿರುಗಾಡ್ತಾ ಇದ್ದಾರೆ. ಅಂದ್ರೆ 4ನೇ ವ್ಯಕ್ತಿ ದೇವರು ಆಶ್ರಯವಾಗಿ ಅವರ ಜೊತೆಗೆ ಬಂದನು. ಆ ದೇವ ಕುಮಾರನು ಆಶ್ರಯವಾಗಿ ಅವ್ರ ಜೊತೆಗೆ ಬಂದು ನಡೆದಾಡ್ತಾ ಇದ್ದಾನೆ. ಅವರ ಮೇಲೆ ಯಾವ ಹಾನಿ ಆಗಲಿಕ್ಕೆ ಬಿಡಲಿಲ್ಲ. ನಿಜವಾಗ್ಲೂ ನಂಬುತ್ತೀರಾ ನೀವು? ನಿಮಗೆ ದೇವರು ಆಶ್ರಯವಾಗಿ ಬರ್ತಾನಂತ ನಂಬ್ತೀರಾ ನೀವು? ನಂಬೋರು ಮಾತಾಡಲ್ಲ ಹೇಳ್ರಿ. ಆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಹೇಗೆ ಆಶ್ರಯವಾಗಿ ಬಂದನೋ ಅದೇ ದೇವರು ನನಗೂ ಆಶ್ರಯವಾಗಿ ಬರ್ತಾನೆ. ಅದೇ ದೇವರು ನನಗೆ ಆಶ್ರಯವಾಗಿ ನಿಲ್ಲುತ್ತಾನೆ ಅಂತ ನಂಬುವವರು ಮಾತ್ರ ಗಟ್ಟಿಯಾಗಿ ಅಲ್ಲಲ್ಲಿ ಹೇಳ್ರಿ. ಈ ಲೋಕದಲ್ಲಿ ನಿನ್ನನ್ನು ಯಾರು ಪ್ರೀತಿಸ್ತಾರೋ, ಯಾರು ತಿರಸ್ಕರಿಸ್ತಾರೋ, ಯಾರು ಗೌರವಿಸ್ತಾರೋ, ಯಾರು ಅಲ್ಲಗಳಿತಾರೋ ಅದನ್ನ ನೋಡಬೇಡ. ನಿನಗಾಗಿ ಆಶ್ರಯ ಕೊಡುವಂತ, ನಿನ್ನನ್ನು ಹುಡುಕಿ ಬರುವಂತ ಆ ಯೇಸಪ್ಪನ ಕಡೆಗೆ ನೋಡುವುದಾದರೆ ನಿನಗೆ ಆತನೇ ಆಶ್ರಯವು, ಬಂಡೆಯು, ಕೋಟೆಯು, ಗುರಾಣಿಯು ಸಹ ಆಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಶದ್ರಕ್, ಮೇಷಕ್, ಅಬೇದ್ನೆಗೋರಿಗೆ ನಾವು ಹೋಗಿಲ್ವಾ? ಎಂತ ಸಂದರ್ಭದಲ್ಲಿ ಹೋದನು? ಅವರು ಬೆಂಕಿ ಒಳಗೆ ಬಿದ್ದು ಸಾಯುವ ಸ್ಥಿತಿಯಲ್ಲಿದ್ದಾರೆ. ಇನ್ನು ದೇವರು ದೂತನಲ್ಲಿ ಹೋಗಿಲ್ಲ ಅಂದ್ರೆ ಏನಾಗ್ತಾರೆ? ಅವರು ಬೂದಿ ಆಗ್ತಾರೆ. ಅದನ್ನ ನೇಸಪ್ಪ ಅವ್ರನ್ನ ಬೂದಿ ಆಗ್ಲಿಕ್ಕೆ ಬಿಡ್ಲಿಲ್ಲ. ಅವರ ಮೂಲಕ ಕರ್ತನ ಮಹಿಮೆ ಬರುವಂತೆ ಮಾಡಿದನು. ಅಲ್ಲಿ ಕೆಳಗಿನ ಮನೇಲಿ ಹೋಗಿ ನೋಡ್ಕೊಡ್ರಿ. ಆ ರಾಜನ ಅವ್ರನ್ನ ಕರಿತಾನೆ ಹೊರಗಡೆ. ಅವ್ರನ್ನ ಬೆಂಕಿಯಿಂದ ಹೊರಗೆ ಬನ್ರಿ, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರೇ ಹೊರಗೆ ಬನ್ನಿ ಅಂತ ಕರೆದಾಗ ಹೊರಗಡೆ ಬಂದ್ರು. ಎಷ್ಟು ಜನ ಹೊರಗಡೆ ಬಂದ್ರು? 4 ಜನ ಬಂದ್ರ. ಅಲ್ಲಿ ವಾಕ್ಯ ಹೇಳ್ತದೆ 4 ಜನ ಬರಲಿಲ್ಲ, 3 ಬಂದ್ರು ಹೊರಗಡೆ. ಇವ್ರು ಎಷ್ಟು ಜನ ಹಾಕಿದ್ರು? ಅಷ್ಟು ಜನ ಹೊರಗೆ ಬಂದ್ರು. ಇನ್ನೊಂದು ವ್ಯಕ್ತಿ ಎಲ್ಲಿದ್ದಾನೆ? ಬೆಂಕಿಯ ಮಧ್ಯದಲ್ಲಿ. ಅಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ಅವ್ರನ್ನ ಕರೆದಾಗ ಅವರು 3 ಜನ ಹೊರಗೆ ಬಂದ್ರು, 4ನೇವನು ಹೊರಗೆ ಕಾಣಲಿಲ್ಲ. ನಮ್ಮ ದೇವರು ಹೊರಗೆ ಕಾಣುವನಲ್ಲ, ಒಳಗಿದ್ದು ಕಾರ್ಯ ಮಾಡೋ ದೇವರಾಗಿದ್ದಾನೆ. ಆಮೇಲೆ ಇನ್ನೊಂದು ವ್ಯಕ್ತಿಗೆ ದೇವರ ಆಶ್ರಯ ಕೊಟ್ಟನು. ಯಾರು ಆತನಂದ್ರೆ, ನಾವು ವಾಕ್ಯ ಓದೋಣ. ಕೀರ್ತನೆ 27ನೇ ಕೀರ್ತನೆಯಲ್ಲಿ 5ನೇ ವಚನ. 27ನೇ ಕೀರ್ತನೆ ವಚನ 5. తెలుగులో కన్నడలో 2 చదవచ్చుమా? 27 కీర్తన వచనం 5. ఐదవ వచనమ్మా, 27:5. ಚಾಲಮ್ಮ ಕನ್ನಡದಲ್ಲಿ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು.
ಪರ್ವತಾಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಕರ್ತನಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದಲ್ಲಿ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರ ಎಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಎರಡನೇ ವ್ಯಕ್ತಿ ನೋಡ್ತೇವೆ, ದಾವೀದನ ದೇವರು ಆಶ್ರಯವಾಗಿ ಬಂದನು. ಆ ದಾವೀದನಿಗೆ ದೇವರು ಆಶ್ರಯವಾಗಿ ಬಂದಿದ್ದಾನೆ. ಏನ್ ಹೇಳ್ತಾನೆ ದಾವೀದನಲ್ಲಿ ಗೊತ್ತಾ? ನಾನು ಅಪಾಯ ಕಾಲದಲ್ಲಿದ್ದಾಗ, ನಾನು ಆಪತ್ ಕಾಲದಲ್ಲಿದ್ದಾಗ, ಪಕ್ಕದವ್ರಿಗೆ ಹಿಂಗೆ ತಟ್ರಿ, ಪಕ್ಕದವ್ರು ತಟ್ರಿ, ಬೇಗ ಬೇಗ ಕೂಡಲೇ ತಟ್ಬಿಡ್ಬೇಕು. ಈ ಸೌಂಡ್ ಬರ್ತದಲ್ಲ, ಸೌಂಡ್ ಬರ್ತಾ ಇಲ್ಲ. ಯಾಕೆ ತಟ್ಟಿಸಿರ್ಬೋದು ನೀವೇ ಯೋಚನೆ ಮಾಡಿ, ನಾನು ಹೇಳಲ್ಲ. ಕರ್ತನಿಗೆ ಸ್ತೋತ್ರವಾಗಲಿ. ಎರಡನೇದಾಗಿ ನೋಡ್ತೇವೆ ನಾವು, ನಂಬರ್ 2, ಎರಡನೇದಾಗಿ ನೋಡ್ತೇವೆ ನಾವು, ದೇವರು ನಮಗೆ ಆಶ್ರಯವಾಗಿದ್ದಾನೆ ಅನ್ನುವಂಥ ಭಾಗದಲ್ಲಿ ದಾವೀದನಿಗೆ ದೇವರು ಆಶ್ರಯವಾಗಿದ್ದಾನೆ ಅಂತ ನಂಬಿದನು. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾನೆ, ನಾನು ಅಪಾಯ ಕಾಲದಲ್ಲಿದ್ದಾಗ ದೇವರೇ ನಿನ್ನ ಗುಡಾರ ಎಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸಿದ್ದೀವಿ. ನೀನು ಅಪಾಯ ಕಾಲದಲ್ಲಿದ್ದಾಗ ನನಗೆ ದೇವರು ಆಶ್ರಯವಾಗಿ ಬರ್ತಾನೆ, ನಿನ್ನನ್ನು ಏಸಪ್ಪ ಕೈ ಬಿಡುವುದಿಲ್ಲ. ನೀನು ಅಪಾಯ ಕಾಲದಲ್ಲಿದ್ದಾಗ ನಿನ್ನ ಸ್ನೇಹಿತರು ಕರೆದ್ರೆ ಬೇಗನೆ ಬರ್ತಾರೋ ಬರದೇ ಇಲ್ಲೋ ಗೊತ್ತಿಲ್ಲ. ನಿನ್ನ ಅಣ್ಣ ತಮ್ಮ ಬೇಗನೆ ಬರ್ಬೋದು, ಬಾರ್ದಂಗೆ ಇರ್ಬೋದು. ನಿನ್ನ ಹೆತ್ತವರು ಕೂಡ ಬೇಗ ಬರ್ಬೋದು, ಬಾರದೆ ಇರ್ಬೋದು. ಆದರೆ ನೀನು ನಂಬಿರೋ ದೇವರು, ನೀನು ಆರಾಧಿಸುವ ದೇವರು, ನೀನು ಪೂಜಿಸುವ ದೇವರು, ನೀನು ಅಪಾಯ ಕಾಲದಲ್ಲಿ ಇರುವಾಗ, ಆಪತ್ಕಾಲಿದ್ದಾಗ ದೇವರು ನಿನ್ನ ಜೊತೆಯಲ್ಲಿ ಬಂದು ಕಾರ್ಯ ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಈ ಮಾತನ್ನು ದಾವೀದನು ಹೇಳ್ತಾನೆ ಅಂದ್ರೆ ಆತನ ಅನುಭವ ಆಗಿ ಹೇಳ್ತಾನೆ. ದಾವೀದನ ಅಪಾಯ ಕಾಲದಲ್ಲಿದ್ದಾಗ ಸೌಲನ ಮೂಲಕವಾಗಿ ಎಷ್ಟೋ ಸಾರಿ ಸತ್ತೋಗ್ಬೇಕನ್ನೋ ಪರಿಸ್ಥಿತಿ. ಸೌಲನು ಅಂದರೆ ಮಗಳು ಕೊಟ್ಟ ಮಾವನೇ ಅವನ ಈಟಿಯಿಂದ ತಿವಿದು ಸಾಯಿಸ್ಬೇಕಂತ ಪ್ರಯತ್ನ ಪಡುವಾಗ, ಅಂತ ಅಪಾಯ ಕಾಲದಲ್ಲಿ ದೇವರು ದಾವೀದನನ್ನ ತನ್ನ ಗುಡಾರ ಎಂಬ ಭದ್ರ ಸ್ಥಳದಲ್ಲಿ ಆಶ್ರಯವಾಗಿದ್ದು ಕಾಪಾಡಿದ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ನೋಡ್ತೇವೆ ನಾವು, ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನೋ. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಓ ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತಳು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷಾ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷಾ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ಓ ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತಳು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಓ ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದಾವೀದನು ಹೇಳ್ತಾ ಇದ್ದಾನಲ್ಲಿ, ದೇವರೇ ನನ್ನ ಅಪಾಯ ಕಾಲದಲ್ಲಿದ್ದಾಗ ನನ್ನನ್ನು ಏನ್ ಮಾಡಿದೆ ಸ್ವಾಮಿ? ಗುಪ್ತ ಸ್ಥಳದಲ್ಲಿ ಅಡಗಿಸಿದಿ, ತನ್ನ ಗುಡಾರ ಎಂಬ ಆಶ್ರಯದಲ್ಲಿ ನನ್ನನ್ನು ಭದ್ರಪಡಿಸಿದಿ. ದಾವೀದನಿಗೆ ಸಹ ಆಪತ್ಕಾಲದಲ್ಲಿ ದೇವರು ಆಶ್ರಯವಾಗಿ ಬಂದನು. ಅದೇ ದಾವೀದನು ಇನ್ನೊಂದು ಕಡೆ ಹೇಳ್ತಾನೆ, ಏನೇನು ಹೇಳ್ತಾನೆ ನೋಡೋಣ. 36ನೇ ಕೀರ್ತನೆಯಲ್ಲಿ 7ನೇ ವಚನದಲ್ಲಿ ಇನ್ನೊಂದು ಕಡೆ ಅದೇ ದಾವೀದನು ಹೇಳ್ತಾನೆ. 36ನೇ ಕೀರ್ತನೆ 7ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ. 36ನೇ ಕೀರ್ತನೆ ವಚನ 7, ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮೊರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಮಾನವರು ನಿನ್ನ ರೆಕ್ಕೆಯ ಮೊರೆಯನ್ನು, ಮಾನವರು ನಿನ್ನ ರೆಕ್ಕೆಯ ಮೊರೆಯನ್ನು ಆಶ್ರಯ ಮಾಡಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಜೋರೆಗಳ ಹಲ್ಲೆಲೂಯಾ.